ಎಸ್ ಮಾಲಕರ ನಮಸ್ಕಾರ ರೀ. ನಮಸ್ಕಾರ ರೀ. ಎಸ್ ಎಲ್ಲ ರೈತರಿಗೂ ನಮಸ್ಕಾರ ಸರ. ಇಲ್ಲಿ ಒಂದು ಕಲಘಟಗಿ ಭಾಗದ ಹತ್ತಿರ ಒಂದು ಊರಿಗೆ ಬಂದಿದ್ದೀವಿ ಸರ್. ನಾವಿಲ್ಲಿ ಊರಿಗೆ ಬಂದಿದ್ದೀವಿ. ಬಟ್ ಏನಪ್ಪ ಅಂದ್ರೆ ಸರ್ಗೆ ಒಂದು ತಿಂಗಳ ಹಿಂದೆ ಗೊಬ್ಬರಕ್ಕೆ ಕೊಟ್ಟೋಗಿದ್ದೀವಿ ಸರ. ಸರ್ ತಮ್ಮ ಹೆಸರು ರೀ? ಮಂಜುನಾಥ್ ಅಂತೇಳಲ್ರಿ. ಮಂಜುನಾಥ್ ಅಂತೇಳಿ ಸರ್ ಇಲ್ಲೇ ರೈತರು. ಮತ್ತು ಇನ್ನೊಬ್ಬರು ಶಿವಪ್ಪ ರೈತರು ಅಂತೇಳಿ ಸರ್, ಅವರು ನಮ್ಮದು ಯೂಸ್ ಮಾಡಿ ಸರಿಗೆ ರೆಫರ್ ಮಾಡಿದ್ರೆ. ಸರ್ ತಮ್ಗೆ ಒಂದು ತಿಂಗಳ ಹಿಂದೆ ಕೊಟ್ಟಾಗ ಕಬ್ಬು ಎಷ್ಟು ತಿಂಗಳದಿತ್ತು ಸರ್? ಇದೆ ಒಂದು ತಿಂಗಳದಿತ್ತಲ್ರಿ. ಈಗ ಕೊಟ್ಟಿಂದ ಹೆಂಗೆ ಅನ್ಸೈತೆ ಸರ್ ನಿಮ್ಗೆ? ಭಾರಿ ಅನ್ಸೈತಲ್ರಿ. ಮೊದಲೆಲ್ಲ ಹೆಂಗಿತ್ತು ಸರ್ ಕಬ್ಬಿದೆ? ಮೊದಲು ಇದು ಹಾಕಿದ್ದು ಫಸ್ಟ್ನೇನ ಅದ ರೀ. ಹಾಂ ಸರ್. ಆನಂತರ ಈಗ ನಾವು ಗೊಬ್ಬರಂಕ ಯಾವ್ದನ್ನು ಯೂಸ್ ಮಾಡಿಲ್ಲ, ಬೀಜ ಗೊಬ್ಬರ ಹಾಕಿದ್ವಿ. ಅಲ್ಲ ಕಬ್ಬೆಲ್ಲ ಹೇಗಿತ್ತು ರೀ? ಭಾಳ ಚಲೋ ಇತ್ತು ಏನು ಸಾಧಾರಣ ಇತ್ತು? ಇದನ್ನ ಹಾಕಿಂದ ಬದಲಾಗಿತ್ತು. ಇದನ್ನ ಹಾಕಿಂದ ಫಸ್ಟ್ ಕ್ಲಾಸ್ ಬದಲಾಗೈತಿ. ಮೊದಲು ಸಾಧಾರಣ ಇತ್ತು. ಎಷ್ಟೊಂದು ಮೊಣಕಾಲು ತಳಗಿತ್ತು ಸರ್? ಇದೆ ಮೊಣಕಾಲಿಗೆ ತೆಳಗಿತ್ತು. ಮೊಣಕಾಲ್ಕಿನ್ನ ತಳಗಿತ್ತು, ಹೌದಲ್ಲ? ಎಸ್ ಆಗಿದ್ರೆ ನಮ್ದು ಕೊಟ್ಟಿಂದ ಈ ರೀತಿ ಎದಿಮಟ್ಟ ತೆಲಿಮಟ್ಟ ಒಂದು ಕಬ್ಬಾಗೈತೆ ಸರ. ಎಸ್ ಆಗಿದ್ರೆ ನೋಡ್ಬೋದು ಸರ. ನಮ್ಮಲ್ಲಿರುವಂಥ ನಮ್ಮ ಸರ್ ಅಕ್ವಾಜೆಲ್ ಮತ್ತು ಗ್ರೀನ್ ಮ್ಯಾಕ್ಸ್ ಮತ್ತು ನಮ್ಮದು ಗೊಬ್ಬರ ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಮ್ಯಾಕ್ಸ್ ಹೆಲ್ತನ್ನು ಯೂಸ್ ಮಾಡಿದ್ರು ಸರ. ಇವಷ್ಟು ಯೂಸ್ ಮಾಡಿದ ರಿಸಲ್ಟ್ ನೋಡ್ಬೋದು ಸರ. ಹೊಲ ಒಂದು ತಿಂಗಳದೊಳಗೆ ಅಂದ್ರೆ ಬರೋಬ್ಬರಿ ತೆಲಿಮಠ ಕಬ್ಬಾಗೈತೆ ಸರ. ಸರ್ ಹೇಳ್ತಾ ಇದ್ದಾರೆ ಭಾರಿ ಖುಷಿ ಆಗತ್ತೈತೆ ಸರ. ಈ ರಿಸಲ್ಟನ್ನು ಎಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಲ್ಲ ಸರ? ಎಲ್ಲರಿಗೂ ಹೇಳ್ತೀವಿ. ಎಸ್ ಆಗಿದ್ರೆ ಗನ್ನನ್ನು ಎಣಿಸಿ ನೋಡೋಣ ಸರ್. 6 ತಿಂಗಳಿಗೆ 3 ತಿಂಗಳ ಕಬ್ಬು ಎಲ್ಲರೂ 6 ಗನ್ನ ಐತಂದ್ರೆ ಯಾರು ನಂಬಂಗಿಲ್ಲ, ಹೌದಲ್ರಿ? ಎಸ್ ಸರ್. ಹಾಗಿದ್ರೆ ನಾವು ಇಲ್ಲಿ ಗನ್ನನ್ನು ಕೂಡ ತೋರಿಸ್ತಾ ಇದ್ದೀವಿ ಸರ. ಎಸ್ DL ಲೀಡರ್ಸ್ ನೋಡ್ಬೋದು. 1 2 3 4 5 6 ಗನ್ ಕಬ್ಬು ಐತೆ ಸರ. ನಿಮ್ಗೆ ಯಾವ ರೀತಿ ಇಳುವರಿ ಬರ್ತೈತೆ ಅಂತ ಚಲೋ ಅನ್ಸಾತೈತಲ್ಲ ಸರ್? ಈಗ ಖುಷಿ ಆಗೈತಲ್ರಿ. 6 ತಿಂಗಳ ಕಬ್ಬಿಲ್ಲ. ಯಾವಾಗ ಜನವರಿಗೆ ಹಾಕಿದ್ರಲ್ಲ ಸರ್ ನೀವು? ಜನವರಿ 8 ಅಂತ ಹೇಳಿದ್ರಿ. ಒಂದು 4 ತಿಂಗಳ ಕಬ್ಬು ಐತಿ, 6 ಗನ್ ಐತಿ ಸರ್, ಹೌದಲ್ರಿ? ಈ ರಿಸಲ್ಟನ್ನು ಎಲ್ಲ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಲ್ಲ? ಎಲ್ಲ ರೈತರಿಗೆ ನೋಡಿ ನೀವು ಏನು ಹಾಕಿರಿ ಅಂತಾರ್ರಿ ಅಂತ ಅನ್ನತ್ತಾರಲ್ಲ ಸರ್. ಖುಷಿ ಆಗೈತಲ್ರಿ ನಿಮ್ಗೆ? ಮನಸ್ಫೂರ್ತಿಯಾಗಿ ಹೇಳತ್ತೀರಲ್ಲ? ಎಸ್ ಸರ್. ಆಗಿದ್ರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ರೈತರು ಇಲ್ಲೇ ಅದಾರಾಗಿದ್ರೆ ಖುಷಿಯನ್ನು ವ್ಯಕ್ತಪಡಿಸಿದಾರೆ. ಎಲ್ಲರೂ ನಮ್ಮ ಸರ್ವಶ್ರೀ ಪ್ರಾಡಕ್ಟನ್ನು ಯೂಸ್ ಮಾಡಿರಿ, ಹೆಚ್ಚಿನ ಇಳುವರಿಯನ್ನು ತೊಗೊಳ್ರಿ ಅಂತ ಇಷ್ಟಪಡ್ತೀವಿ. ಎಸ್ ಜೈ ಸರ್ವಶ್ರೀ. ಎಸ್ ಜೈ ಸರ್ವಶ್ರೀ.